ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ಸೀರೀಸ್ ವ್ಲಾಗ್ ಆಗಿರುತ್ತೆ. ಸೊ ನೋಡಿಲ್ಲ, ಮಾರ್ಕೆಟಿಗೆ ಹೋಗಿದ್ನ ನಾನೇ ತಂದೆ. ಎಲ್ಲನೂ ಹೂವು, ಹಣ್ಣು, ತರಕಾರಿ ಏನೇನು ಬೇಕು ಹಬ್ಬಕ್ಕೆ ಲಕ್ಷ್ಮಿಗೆ ಎಲ್ಲನೂ ತೊಗೊಂಬಂದೆ. ಜನ ಅಂದರೆ ಆಚೆಯಿಂದನೇ ಫುಲ್ಲು ಒಂದು ಗಾಡಿ ನಿಲ್ಸೋಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಆಗಿಬಿಟ್ಟಿತ್ತು. ನಮ್ಮ ತುಮಕೂರು ದೊಡ್ಡ ಮಾರ್ಕೆಟ್ ಇದು, ಶಿರಾ ಗೇಟ್ ಹತ್ರ ಇರೋದು. ಎಷ್ಟು ಜನ ನೋಡ್ತಿದ್ದೀರಲ್ಲ, ಇನ್ನೂ ಒಳಗಡೆ ಹೋಗ್ತಾ ಇದೆಲ್ಲ ಆ್ಯಕ್ಚುಲಿ ತುಂಬ ಆರಾಮ್ಸೆ ಇರ್ತಾಯಿತ್ತು ಬೇರೆ ಟೈಮಲ್ಲಿ. ಬಟ್ ಆಚೆ ಕಡೆನೇ ತುಂಬ ಆಗಿಬಿಟ್ಟಿದೆ. ಎಷ್ಟು ಜನ ಅಂದರೆ ಕಾಲಿಡೋಕ್ಕಾಗ್ತಾಯಿಲ್ಲ, ಉಸಿರಾಡೋಕ್ಕಾಗ್ತಾಯಿಲ್ಲ, ಹಂಗೆ ಆಗ್ಬಿಟ್ಟಿದೆ. ಫುಲ್ ಪಕ್ಕನೇ ಅವರು ವ್ಯಾಪಾರ ಮಾಡ್ತಾರೆ, ಇವ್ರು ವ್ಯಾಪಾರ ಮಾಡ್ತಾರೆ, ಅವ್ರು ಬಂದು ತೊಗೊಂಡೋಗ್ತಾರೆ. ಫುಲ್ ಇದೇ ಆಗೋಗ್ಬಿಟ್ಟಿತ್ತು, ಸಖತ್ತು. ಅದರಿಂದ ಹೊರಗೆ ಬರೋದಕ್ಕೆ ನನ್ನ 1/4 ಗಂಟೆ ಆಯಿತು, ಅಷ್ಟು ಜನ ಇದ್ದರು. ಆ್ಯಂಡ್ ಸಿಕ್ಕಾಪಟ್ಟೆ ರೇಟ್ ಕೂಡ ಆಗೋಗ್ಬಿಟ್ಟಿದೆ. ಇದೆಲ್ಲ ಒಂದೊಂದು ಕವರು, ಒಂದೊಂದು ಕೆ ಜಿಗೆ ಗುಲಾಬಿ ಹೂವು 300 ರೂಪಾಯಿ, ಬಿಡಿ ಹೂವು ಕೆ ಜಿ 300 ರೂಪಾಯಿ. ಅವಾಗೆಲ್ಲ ಕೆ ಜಿ 80 ರೂಪಾಯಿಗೆ ಬರ್ತಾಯಿತ್ತು, ಇವಾಗ ಕೆ ಜಿ 300 ರೂಪಾಯಿ ಮಾಡಿದ್ದಾರೆ. ಆಲ್ಮೋಸ್ಟ್ 100 ರೂಪಾಯಿ ನಾರ್ಮಲ್ ಡೇಸಲ್ಲಿ ಹಂಗೆ ಮಾಡ್ತಾರೆ. ಅಪ್ಪ, ಮತ್ತು ಬನ್ನಿ ಏನೇನು ತಂದೆ ಅಂತ ನೋಡೋಣ. ಮಡ್ಲಕ್ಕಿ ಇದು ಐಟಮ್ಸ್ಗೆ ಬಳೆ ತೊಗೊಂಬಂದೆ, ದೇವರಿಗೆ ಹಾಕೋದಕ್ಕೆ ಒಂದು, ಮಡ್ಲಕ್ಕಿಗೆ ಇಡೋದಕ್ಕೆ ಒಂದು. ಇನ್ನೂ ಇದು ಎಕ್ಸ್ಟ್ರಾ ಸ್ವಲ್ಪ ಬೇಕಿತ್ತು, ಎಲ್ಲನೂ ಹಣ್ಣು, ಕಾಯಿ, ಸ್ವೀಟ್ಸ್ ಎಲ್ಲ ಇಡೋದಕ್ಕೆ. ಸೇಮ್ ಅದೇ ಥರ ಇದ್ದರೆ ನೋಡೋದಕ್ಕೆ ಲುಕ್ ಆಗಿರುತ್ತೆ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಏನೋ ತೊಗೊಂಡೆ. ಇದು ಒಂದೊಂದು ಡಿಸೈನ್, ಒಂದೊಂದು 60 ರೂಪೀಸ್ ಒಂದು, 70 ರೂಪೀಸ್ ಒಂದು, ಆ ಥರ ಇದೆ. ಒಂದು ಲೋಟಸ್ ಶೇಪ್ ಇರೋದು ತೊಗೊಂಡು, ಇನ್ನೊಂದು ಮಾಮೂಲಿ ಪ್ಲೇಟ್ ಶೇಪಲ್ಲಿರೋದು ಡಿಸೈನ್ ಇರೋದು ತೊಗೊಂಡೆ. ಇನ್ನೂ ಚಕ್ಲಿ ತೊಗೊಂಬಂದೆ. ನಮ್ಮ ಮನೇಲಿ ಈ ಸಲ ಏನೂ ಮಾಡಲಿಲ್ಲ, ಚಕ್ಲಿ ಗಿಕ್ಲಿ ಎಲ್ಲ ಮೊನ್ನೆನೇ ಮಾಡಿದ್ದೆಲ್ಲ ಖಾಲಿ ಆಯಿತು. ಮತ್ತೆ ಮಾಡೋಕ್ಕೆ ನಮಗೆ ಟೈಮ್ ಇರಲಿಲ್ಲ, ಎಲ್ಲ ಫಂಕ್ಷನ್ ಇದ್ದಿದ್ದ ಕಾರಣ. ಹಂಗಾಗಿ ಏನೂ ಮಾಡಲಿಲ್ಲ, ಹಂಗಾಗಿ ಎಲ್ಲನೂ ಹೊರಗಡೆ ತಂದೆ. ಇನ್ನೂ ಇದು ಕಲಶಕ್ಕೆ ಹಾಕೋಕ್ಕೆ ಇದು ಕವಡೆ, ಏನೇನೋ ಬರುತ್ತಲ್ಲ, ಇದು ಡ್ರೈ ಫ್ರೂಟ್ಸ್ದು ಮಿಕ್ಸು. ಇದು ಗ್ರಂಥಿಗೆ ಅಂಗಡೀಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ, ಕಲಶಕ್ಕೆ ಹಾಕೋದಕ್ಕೆ ಕೊಡಿ ಅಂದರೆ ಇಷ್ಟು ಪ್ಯಾಕೆಟ್ಸು ಇದೆಲ್ಲ ಕೊಡ್ತಾರೆ. ಆ್ಯಂಡ್ ಸ್ವಲ್ಪ ಸ್ವೀಟ್ಸ್ ಬಾಕ್ಸ್ ತಂದೆ, GK ಸ್ವೀಟ್ಸು, ಇದು MG ರೋಡ್ ಹತ್ರ ಇದೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೋಗಿ ಅಲ್ಲೇ ತರ್ತೀನಿ. ಸ್ವಲ್ಪ ಮಿಕ್ಸ್ಡ್ ಎಲ್ಲ, ಲಡ್ಡು, ಮೈಸೂರು ಪಾಕು, ಬರ್ಫಿ, ಇದು ಮತ್ತು ಸೋನ್ ಪಾಪಡಿ, ಇದೆಲ್ಲನೂ ಸ್ವಲ್ಪ ಮಿಕ್ಸ್ ಎಲ್ಲ ಹಾಕಿಸ್ಕೊಂಡು ತೊಗೊಂಬಂದೆ. ಇನ್ನು ಲಕ್ಷ್ಮಿಗೆ ಅಂದ್ಬಿಟ್ಟು ನನಗಿದು ಇಷ್ಟ ಆಗುತ್ತೆ, ಸ್ಯಾಂಡಲ್ವುಡ್ಡಿಂದು ಅಗರಬತ್ತಿ. ಹಂಗಾಗಿ ಇದನ್ನೊಂದು ತೊಗೊಂಡು ಬಂದೆ. ಒಂದು ಪ್ಯಾಕೆಟ್ ಚೆನ್ನಾಗಿರುತ್ತೆ, ಸ್ಮೆಲ್ ಒಂಥರ ಹಬ್ಬದ ಇದು ಬಂದುಬಿಡುತ್ತೆ, ಕಳೆ ಅಂದ್ಬಿಟ್ಟು. ಇನ್ನು ಹೂವು, ಚೆಂಡು ಹೂವು ಅಂತೂ ಮೇಯ್ನಾಗಿರಲೇಬೇಕು, ಬ್ಯಾಕ್ ಡ್ರಾಪ್ ಏನಾದರೂ ಮಾಡೋದಕ್ಕೆ, ಇಲ್ಲ ಏನೋ ಡೋರ್ಗಳ ಹತ್ರ, ಮೇಯ್ನ್ ಡೋರು, ದೇವ್ರ ಮನೆ ಡೋರ್ಗೆ ಈ ಥರ ಫುಲ್ಲು ನೇತಾಕೋದಕ್ಕೆ ಚೆನ್ನಾಗಿರುತ್ತೆ ಚೆಂಡು ಹೂವು, ಆ ಕಡೆ ಈ ಕಡೆ ಡೋರ್ಗೆ. ಇದು ತುಂಬ, ಇದರಲ್ಲಿ ಆರೆಂಜ್ ಕಲರು ಇರುತ್ತೆ ಫುಲ್, ಬಟ್ ಆರೆಂಜಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ. ಯೆಲ್ಲೋ ವಿತ್ ಆರೆಂಜ್ ಮಿಕ್ಸ್ ಇರೋ ಚೆಂಡು ಹೂವು ಚೆನ್ನಾಗಿರುತ್ತೆ. ಇದು ಒಂದು ಮಾರು ಬಂದುಬಿಟ್ಟು 100 ರೂಪಾಯಿ. ನಾನು 5 ಮಾರು ತೊಗೊಂಡೆ, 500 ರೂಪಾಯಿ. ಸೊ ನಿಮ್ಮೂರಲ್ಲೂ ಹಿಂಗೆ ಇದೆಯಾ ಪ್ರೈಸಸ್ಸು ಅಂತ ಹೇಳಿ. ತುಮಕೂರು ಮಾರ್ಕೆಟ್ ಪ್ರೈಸ್ ಇದಿದೆ, ಒಂದು ಮಾರೇನೋ 100 ರೂಪಾಯಿ, ಟೋಟಲಿ 500 ರೂಪೀಸ್ ಆಯಿತು. 5 ಮಾರು ತೊಗೊಂಡೆ. ನಮಗೆ ಬೇಕು, ಏನಕ್ಕಂದರೆ ಆಚೆಗಡೆ ಬಾಗ್ಲ ಹತ್ರ ಹಾಕೋಕ್ಕೆ, ದೇವ್ರ ಮನೆಗೆ ಹಾಕೋದಕ್ಕೆ. ಆಮೇಲೆ ಸ್ವಲ್ಪ ಬ್ಯಾಕ್ ಡ್ರಾಪ್ ಲಕ್ಷ್ಮಿ ಕೂರಿಸ್ತೀವಲ್ಲ, ಹಿಂದೆ ಗ್ರೀನ್ ಮ್ಯಾಟ್ ಇದೆ, ಅದನ್ನು ಹಾಕಿ ಚೆಂಡು ಹೂವು ಹಾಕಿದ್ರೆ ಮಸ್ತಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಆ್ಯಂಡ್ ಇದು ಬಿಡಿ ಹೂವು, ಇದು 100 ರೂಪಾಯಿ ಅಷ್ಟೇ ಇಷ್ಟಕ್ಕೆ. ಬಟ್ ಗುಲಾಬಿ ಮಾತ್ರ ತುಂಬ ರೇಟು, ಅದು 300 ರೂಪಾಯಿ. ಅದು 100 ರೂಪಾಯಿ, ಏನೋ ಅರ್ಧ ಕೆ ಜಿನೋ ಇದು ಅಷ್ಟೇ. ಸೇವಂತಿಗೆ ಎಲ್ಲ ಮಿಕ್ಸು, ಇದು ಕಂಕಣ ಕಟ್ಟೋಕ್ಕೆ ಎಲ್ಲ ಬೇಕಲ್ಲ. ಆ್ಯಂಡ್ ಇದು ಒಂದು ದುಂಡು ಮಲ್ಲಿಗೆ ಹೂವು 100 ರೂಪಾಯಿ. ಸೊ ಅದರದ್ದೊಂದು 3 ತೊಗೊಂಬಂದೆ. ಮತ್ತು ಲಕ್ಷ್ಮಿಗೊಂದು ಮುಡ್ಸೋಕ್ಕೆ ಒಂದು ಸ್ವಲ್ಪ ಮಲ್ಲಿಗೆ ಹೂವನೂ ತೊಗೊಂಡು ಬಂದೆ. ಇನ್ನು ಹಾರ ಲಕ್ಷ್ಮಿಗೆ ಹಾಕೋದಕ್ಕೆ ಚೆನ್ನಾಗಿತ್ತು, ಇದು 200 ರೂಪೀಸ್ ಒಂದು ಹಾರ. ಇವೆಲ್ಲ ಒಂದು ಬಟ್ಟೆ ಹಾಕಿಬಿಟ್ಟು ನೀರೆಲ್ಲ ಚುಮ್ಕಿಸ್ತಾ ಇದ್ದರೆ ಬಾಡೋಗಲ್ಲ, ಫ್ರಿಜ್ ಒಳಗಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಪ್ರತಿ ಸಲನೂ ಹಿಂಗೆ ಮಾಡ್ತೀವಿ. ಒಂದು ದೊಡ್ಡ ಬಟ್ಟೆ ಹಾಕಿಬಿಟ್ಟು ನೀರು ಚುಮ್ಕಿಸ್ತಾನೆ ಇರ್ತೀವಿ ಸ್ವಲ್ಪ. ಆಮೇಲೆ ಲಕ್ಷ್ಮಿಗೆ ತುಳಸಿ ದಳ ಅಂದರೆ ತುಂಬ ಇಷ್ಟ. ಇನ್ನು ಇದೊಂದು ಮಾರೇನೋ ತೊಗೊಂಬಂದೆ. ಒಂದು ಮಾರದ್ದು ಕೂಡ 100 ರೂಪಾಯಿ ಕೇಳಿದ್ರು. ಏನೂ ಮಾಡೋಕ್ಕಾಗಲ್ಲ, ಹಬ್ಬದಲ್ಲೇ ಕೂಡ ಅವರು ಸ್ವಲ್ಪ ವ್ಯಾಪಾರ ಎಲ್ಲ ಮಾಡ್ಕೊತಾರೆ. ಹಂಗಾಗಿ ಏನೂ ಮಾತಾಡೋಕ್ಕಾಗಲ್ಲ, ಬಾರ್ಗೇನ್ ಮಾಡೋಕ್ಕಾಗಲ್ಲ. ಬೇರೆ ಟೈಮಲ್ಲಿ ಆದರೆ ಮಾಡ್ಕೋಬೋದು. ಇನ್ನು ಹಬ್ಬ ಅಂದ್ರೇ ಅವ್ರಿಗೂ ಒಂದು ದುಡಿಮೆ ಅಲ್ವಾ, ಹಬ್ಬ ಟೈಮಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಜಾಸ್ತಿ ದುಡಿಯೋಂಗೆ ಆಗುತ್ತೆ ಅಂದ್ಬಿಟ್ಟು ಏನೂ ಮಾತಾಡ್ದಲ್ಲೇ ಕೊಟ್ಬಿಡ್ತೀನಿ ಅಷ್ಟೇ. ಬಟ್ ಬೇರೆ ಟೈಮಲ್ಲಿ ಒಂದು ಸ್ವಲ್ಪ ಬಾರ್ಗೇನ್ ಮಾಡ್ತೀನಿ, ಕಡಿಮೆ ಮಾಡ್ಕೊಳ್ಳಿ, ಇವಾಗ ಏನು ಸೀಸನ್ ಅಲ್ವಾ, ಹಬ್ಬ ಇಲ್ಲ ಅಲ್ವಾ ಅಂದ್ಬಿಟ್ಟು. ಬಟ್ ಹಬ್ಬದಲ್ಲಿ ಏನೂ ಮಾತಾಡಲ್ಲ, ಇರೋದಷ್ಟು ಕೊಟ್ಬಿಡ್ತೀನಿ ನಾನು. ಆ್ಯಂಡ್ ಚೆನ್ನಾಗಿ ಈ ಥರ ಕ್ಲೋಸ್ ಮಾಡಿಬಿಟ್ಟು ನೀರೆಲ್ಲ ಹಾಕ್ಬಿಡ್ತೀನಿ. ಇನ್ನು ಲಶಿಕಂಗೆ ಇಂಥವೆಲ್ಲ ನೋಡೋದಂದರೆ ಸಖತ್ ಇಷ್ಟ, ಅದಕ್ಕೆ ಅವಳು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ಬಿಟ್ಟಿದೆ ಆ ಜನದ ಮಧ್ಯೆ. ಪಾಪ ಅವಳು ಮಾರ್ಕೆಟ್ ಎಲ್ಲ ಹಂಗೆ ತಿರುಗಾಡೋದ್ಲು, ಸೇಫಾಗಿ ಕರ್ಕೊಂಡು ಬಂದೆ. ಇನ್ನು ಮನೆಗೆ ಬಂದು ಫಸ್ಟು ಹೂವಿಂದೆಲ್ಲ ಮುಗಿಸ್ಬಿಟ್ಟು ಅದು ಒಂದು ಪ್ಲೇಸಿಗಿಟ್ಟು ಸೇಫಾಗಿ ಈಗ ಬಂದು ಟೀ ಮಾಡ್ಕೊಳ್ತಾ ಇದ್ದೀನಿ. ತಲೆ ಕೆಟ್ಟೋಗ್ಬಿಟ್ಟಿತ್ತು ಆ ಜನಕ್ಕೆ. ಇಲ್ಲೇ ವರಮಹಾಲಕ್ಷ್ಮಿ ಕೂರಿಸೋದು, ಅಂದರೆ ಪೂರ್ವದ ಕಡೆಗೆ, ದೇವ್ರ ಮನೇಲಿ ಇದೆಯಲ್ಲ ಪೂರ್ವದ ಕಡೆ, ಈ ಕಡೆ ಬರುತ್ತೆ. ಸೊ ಇಲ್ಲೆಲ್ಲ ರೆಡಿ ಮಾಡಿ ಎಲ್ಲ ಅಮ್ಮ ಮನೆ ಒರೆಸಿ ಕ್ಲೀನಾಗಿ ಇಟ್ಟಿದ್ದಾರೆ. ಟೈಮ್ 6:35.
ಸೊ ಇಲ್ಲೆಲ್ಲ ರೆಡಿ ಮಾಡ್ಕೋಬೇಕು. ಒಂದಿಷ್ಟು ತಂದೆ ಎಲ್ಲ ಬಾಳೆ ಎಲೆ ತಂದೆ, ಆಮೇಲೆ ನಮ್ಮ ಸೈಟಲ್ಲೇ ಏನೇನೋ ಇದಿತ್ತು ಮಾವಿನಕಾಯಿ ಎಲೆ, ಅದನ್ನು ಕಿತ್ಕೊಂಡು ಬಂದೆ ತೋರಣಕ್ಕೆ ಬೇಕಲ್ಲ. ಸೊ ಹಾಗಾಗಿ ಮತ್ತು ಒಂದು 5 ಥರ ಹಣ್ಣು ತೊಗೊಂಬಂದೆ. ಪೈನಾಪಲ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಆ ಕಡೆಗೆ ಈ ಕಡೆ ಇರೋಕ್ಕೆ. ಇನ್ನೊಂದು ಸ್ವಲ್ಪ ಮೂಸಂಬಿ, ಈ ಮಿನಿ ಆ್ಯಪಲ್ಲು, ಆಮೇಲೆ ಸೀಬೆಹಣ್ಣು ಇದನ್ನೆಲ್ಲ ತೊಗೊಂಬಂದೆ. ಸೊ ಇದಿಷ್ಟೇ. ಇನ್ನು ಮೊದಲು ಡ್ರೇಪಿಂಗ್ ಮಾಡ್ಕೊಂಬಿಟ್ರೆ ಸೀರೆದು ಅರ್ಧ ಕೆಲಸ ಆಗೋಗ್ಬಿಡುತ್ತೆ. ಕ್ಲೀನಾಗಿ ಬರಬೇಕು, ನೆರಗು ಸೆರಗು ಎಲ್ಲ ಪ್ರತಿಯೊಂದು ಕ್ಲೀನಾಗಿ ಬಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ಮೊದಲು ಕೆಲಸ ನಾನು ಸ್ಯಾರಿ ಡ್ರ್ಯಾಪಿಂಗ್ ಮಾಡ್ಕೊಂಬಿಡ್ತೀನಿ. ಇದನ್ನು ಬೇಗ ಮುಗಿಸ್ಕೊಂಬಿಟ್ರೆ ಬೇಗನೆ ಕೆಲಸ ಆಗೋಗ್ಬಿಡುತ್ತೆ. ಮೊದಲು ನಾನು ನೆರಿಗೆನ ಅಂದರೆ ಮೊದಲು ಸ್ಯಾರಿನ ಹಾಫ್ ಮಡ್ಚ್ಕೊಂಡ್ಬಿಟ್ಟು ಮಾಡ್ತೀನಿ. ಇದೇ ಥರನೇ ಮಾಡಿದ್ರೆ ಕೂತಿರೋ ಥರ ಇರುತ್ತೆ, ಇಲ್ಲಾಂದರೆ ತುಂಬ ನೆರಿಗೆ ಉದ್ದ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಈ ಥರ ಮಧ್ಯದಲ್ಲಿ ಮಡ್ಚ್ಕೊಂಡ್ಬಿಟ್ಟು ಉದ್ದಕ್ಕೂ ಆಮೇಲೆ ಇದನ್ನು ಮಾಡ್ಕೊಳ್ಳೋದು. ಸೊ ಇಷ್ಟೇ. ಸ್ಯಾರಿ ಕಲರು ಈ ಸಲ ತುಂಬಾ ಲೈಟ್ ಕಲರಲ್ಲೇ ತೊಗೊಂಡಿದ್ದು. ಎವ್ರಿ ಟೈಮ್ ಡಾರ್ಕ್ ಕಲರಲ್ಲೇ ತೊಗೊಳ್ತಾ ಇದ್ವಿ. ಸೊ ಮೊದಲು ನಾನು ಏನು ಮಾಡಿದೆ ಅಂದರೆ ಫುಲ್ಲು ಸ್ಯಾರಿದೆ ನೆರಿಗೆ ಹಾಕ್ತಾಯಿದ್ದೆ. ಆಮೇಲೆ ಫ್ಲ್ಯಾಶ್ ಆಯಿತು, ಅಲ್ಲಲ್ಲ ಮೊದಲು ಸ್ಯಾರಿ ಅರ್ಧನ ಮಾಡಿಕೊಂಡು ಆಮೇಲೆ ಇದು ಕುಚ್ಚೆಲ್ಲ ಹಾಕ್ಕೊಂಡು ಹೋಗಬೇಕು ಅಂತ ಮೊದಲು ನಾನು ನೆರಿಗೆ ಪಾರ್ಟ್ ಮಾಡ್ಕೊಳ್ತಿದ್ದೀನಿ, ಆಮೇಲೆ ಸೆರಗು ಪಾರ್ಟ್. ಇದರಲ್ಲಿ ನೆರಗು ಪಾರ್ಟ್ ತುಂಬಾ ಬರುತ್ತೆ, ಸೆರಗು ಸ್ವಲ್ಪ ಸಾಕಲ್ವಾ, ಹಾಗಾಗಿ ಫುಲ್ಲು ನೆರಿಗೆ ಬರೋದ್ರಿಂದ ಜಾಸ್ತಿ ನೆರಿಗೆನ ಹಾಕ್ಕೋಬೇಕು. ಆಮೇಲೆ ಇದಕ್ಕೆ ಸಪ್ರೇಟಾಗಿ ನಾನು ಬಟ್ಟೆ ಕ್ಲಿಪ್ಸ್ನೇ ಎತ್ತಿಟ್ಟಿದ್ದೀನಿ ಲಕ್ಷ್ಮಿಗೆ ಅಂತಲೇ. ನಾವು ಪ್ರತಿದಿನ ಯೂಸ್ ಮಾಡೋ ಬಟ್ಟೆ ಕ್ಲಿಪ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಆಮೇಲೆ ಗುಂಡ್ಪಿನೇ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಇನ್ನು ಸೇಫ್ಟಿ ಪಿನ್ ಯೂಸ್ ಮಾಡಿದ್ರೆ ಸ್ಯಾರಿ ಎಲ್ಲ ಹಾಳಾಗೋಗ್ಬಿಡುತ್ತೆ, ಹಾಗಾಗಿ ಗುಂಡ್ಪಿನ ಯೂಸ್ ಮಾಡ್ತೀನಿ ಸ್ವಲ್ಪ ಒಂದು ಕುಚ್ಚಿಗೆ. ಆ್ಯಂಡ್ ಇದು ಕಾಟನ್ ಸ್ಯಾರಿ ಅಲ್ವಾ, ಚೆನ್ನಾಗಿ ಕೂರ್ತಿತ್ತು, ಫೋಲ್ಡಿಂಗ್ಸ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿತ್ತು ವೇರ್ ಮಾಡೋದಕ್ಕೆ. ಇನ್ನು ತುಂಬ ಹಾರ್ಡ್ ಸಿಲ್ಕ್ ಎಲ್ಲ ಬರುತ್ತೆ, ಅವನ್ನೆಲ್ಲ ತೊಗೊಂಡ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ವೇರ್ ಮಾಡೋದಕ್ಕೆ. ಒಂದು ಈ ಥರ ಸಾಫ್ಟ್ ಸಿಲ್ಕು ಇಲ್ಲಾಂದರೆ ಈ ಥರ ಸಾಫ್ಟ್ ಕಾಟನಲ್ಲಿ ತೊಗೊಂಡ್ರೆ ಫೋಲ್ಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಆಯಿತು ನೆರಿಗೆ ಪಾರ್ಟ್ ಎಲ್ಲ. ಇದು ತುಂಬ ಪೇಷನ್ಸಾಗಿ ಮಾಡಬೇಕು, ಒಂದೊಂದು ನೆರಗು ಮಿಸ್ ಆಗ್ದಂಗೆ ಇರೋ ಥರನೇ ಇದನ್ನು ಮಾಡ್ಕೋಬೇಕು. ಆ್ಯಂಡ್ ಕ್ಲಿಪ್ಸ್ ಯೂಸ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಇದ್ರ ಜೊತೆಗೆ ಗುಂಡ್ ಪಿನ್ಸ್ ಕೂಡ ಯೂಸ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಆಗುತ್ತೆ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ. ಇನ್ನು ಬೆಳಗ್ಗೆನೇ ಎಲ್ಲ ಕಲಶ ಅದು ಎಲ್ಲ ಫ್ರೆಶ್ಶಾಗೆ ಮಾಡ್ಕೊಳ್ಳೋದು. ಇದೊಂದು ಸ್ಯಾರಿ ಡ್ರೇಪ್ ಮಾಡಿಬಿಟ್ಟು ಸ್ಟ್ಯಾಂಡ್ ಒಳಗೆ ಹಾಕಿ ಇಟ್ಟಿರ್ತೀನಿ ಅಷ್ಟೇ. ಏನಕ್ಕೆ ಸೀರೆ ಕುಚ್ಚು ಇದಾಗ್ತಾಯಿದ್ದೀನಿ. ಯಾರೂ ಮನೇಲಿಲ್ಲ, ಬಿಕಾಸ್ ತಂಗಿ ಅದೇ ಪಾಪುಗೆ ಕಿವಿ ಚುಚ್ಸೋಕ್ಕೆ ಹೋಗಿದ್ದಾರೆ. ನಾಳೆ 10th ಮಂತ್ಗೆ ಬಿದ್ದುಬಿಡುತ್ತೆ ಅಂದ್ಬಿಟ್ಟು. ಆಗಲೇ 5 ಮಂತ್ಸ್ಗೆ ಚುಚ್ಚಿಸ್ಬೇಕಿತ್ತು, ಬಟ್ ಆಷಾಢ ಎಲ್ಲ ಬಂದಿದ್ದರಿಂದ ಸೊ 9 ಮಂತ್ಸ್ಗೆ ಚುಚ್ಚಿಸ್ಬೇಕು ಅಂತ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಹೋದರು. ಅಳ್ತಾಳೋ ಇಲ್ಲೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ ಅವಳಿಗೂ, ಗನ್ ಶಾಟೇ, ಬಟ್ ಹೇಗೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಹೋಗಲಿಲ್ಲ. ನನಗೆ ಸೀರೆ ಲಕ್ಷ್ಮಿ ಹಬ್ಬ ಅಲ್ವಾ, ಈ ಸೀರೆದೆಲ್ಲ ಡ್ರೇಪ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಆಗಿ ಇದು ಚೆನ್ನಾಗಿ ಕೂರ್ತಿದೆ, ಕಾಟನ್ ಸ್ಯಾರಿ ಅಲ್ವಾ, ಸೊ ಚೆನ್ನಾಗಿ ಸ್ಟಿಫಾಗಿ ಕೂರ್ತಿದೆ. ಆ್ಯಂಡ್ ಸ್ವಲ್ಪ ಒಂದು ಸಲ ಐರನ್ ಮಾಡಿಕೊಂಡ್ರೆ ಕ್ಲೀನಾಗಿ ಕೂರುತ್ತೆ. ಸೊ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕ್ಲೀನಾಗಿ. ಚೆನ್ನಾಗಿ ಕ್ಲಿಪ್ಪುಗಳು ಅದಕ್ಕೆ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ, ದೇವ್ರಿಗೆ ಅಂತಲೇ ಕ್ಲಿಪ್ಪುಗಳೇ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಸೊ ಇನ್ನೊಂದು ಸೆರಗೊಂದು ಪಾರ್ಟ್ ಹಾಕ್ಬಿಟ್ರೆ ಸಾಕು. ಈಗ ಸದ್ಯಕ್ಕೆ ಏನಂದರೆ ಇಲ್ಲಿ ಹಿಂದೆಗಡೆ ಬ್ಯಾಕ್ ಡ್ರಾಪು ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಚೆಂಡು ಎಲ್ಲ ಹಾಕ್ಬಿಡ್ತೀನಿ ಫುಲ್ ಹಿಂದೆಗಡೆ. ಈ ಟೇಬಲ್ ಅದ್ರ ಮೇಲೆ ಇಟ್ಬಿಟ್ಟು ಟೇಬಲ್ ಕ್ಲಾತ್ ಎಲ್ಲ ಹಾಕಿ ಸ್ಟ್ಯಾಂಡ್ ಇಟ್ಟು ಜಸ್ಟ್ ಸುಮ್ಮನೆ ಸ್ಯಾರಿ ಒಳಗಡೆಗೆ ಹಾಕಿರ್ತೀನಿ. ಆದರೂ ನಾಳೆ ಗಂಗೆ ಪೂಜೆ ಎಲ್ಲ ಇರುತ್ತೆ, ಗಂಗೆ ಪೂಜೆ ಮಾಡಿಬಿಟ್ಟು ಬಿಂದಿಗೆ ಎಲ್ಲ ಇಟ್ಟು ಬಿಂದಿಗೆಗೆ ಬ್ಲೌಸು ಸುತ್ತಿ ಆಮೇಲೆ ಸೆರಗು ಪಾರ್ಟ್ ಒಂದು ಹಾಕ್ಕೊಂಡು ಇದನ್ನು ಮಾಡಿಕೊಂಡ್ರೆ ಅಷ್ಟೇ. ಸ್ವಲ್ಪ ಡೆಕೋರೇಷನ್ ಅದು ಇದು ಮಾಡಿಕೊಂಡ್ರೆ ಮುಗೀತು. ಇನ್ನು ಬೆಳಗ್ಗೆ ಲಾಸ್ಟ್ ಇಯರಿಂದ ಏನು ಮಾಡ್ತಾಯಿದ್ದೀವಿ ಅಂದರೆ ನೈವೇದ್ಯ ಏನು ಬೆಳಗ್ಗೆನೇ ಅಂದರೆ ಮಧ್ಯಾಹ್ನಕ್ಕೆ ಇಡ್ತಾಯಿದ್ದೀವಿ. ಲಕ್ಷ್ಮೀ ಹಬ್ಬಕ್ಕೆ 3 ಇಲ್ಲ 4 ಸಲ ಆದರೂ ನೈವೇದ್ಯಕ್ಕೆ ಇಡಬೇಕು. ಏನಕ್ಕಂದರೆ ನಾವು 3 ಹೊತ್ತು ತಿಂತೀವಲ್ವ, ಹಂಗೆ ಲಕ್ಷ್ಮಿಗೂ ಅಷ್ಟೇ. ನಾವು ಏನಾದರೂ ದೇವ್ರನ್ನ ಪೂಜಿಸಿದಾಗ 3 ಟೈಮು ಕೂಡ ನಾವು ಬೇರೆ ಬೇರೆ ಪ್ರಸಾದ ಏನಾದರೂ ಮಾಡಿಬಿಟ್ಟು ದೇವ್ರಿಗೆ ಪ್ರಸಾದ ಕೊಟ್ಟು ಆಮೇಲೆ ನಾವು ತಿನ್ನಬೇಕು. ಸೊ ಇದೇ ಥರನೇ ಬೆಳಗ್ಗೆ ಅವಲಕ್ಕಿದೊಂದು ಪ್ರಸಾದ ಮಾಡಬೇಕು. ಟೈಮ್ ಇದ್ದರೆ ಕೇಸರಿ ಬಾತು ಮಾಡ್ತೀನಿ. 7:15ಗೆ ಮುಗಿಸ್ಬೇಕು ಅಂತ ನಾನು. ಸೊ 7:30 ಮೇಲೆ ಟೈಮ್ ಚೆನ್ನಾಗಿಲ್ಲ, ಆಮೇಲೆ 9 ಗಂಟೆ ಮೇಲೆ ಚೆನ್ನಾಗಿದೆ. ಸೊ 7:30 to 9 ಗಂಟೆ ಚೆನ್ನಾಗಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ನನಗೆ ಆಗೋದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಇದೆಲ್ಲ ಡೆಕೋರೇಷನ್ ಇರುತ್ತೆ, ರಂಗೋಲಿ ಹಾಕಬೇಕು ಬೆಳಗ್ಗೆ, ಹಂಗಾಗಿ ಸ್ವಲ್ಪ ಟೈಮ್ ಆಗಲ್ಲ ನನಗೆ. ಹಂಗಾಗಿ ನೈವೇದ್ಯಕ್ಕೆ ಬೆಳಗ್ಗೆ ಅಷ್ಟನ್ನು ಮಾಡಿಕೊಂಡು ಪೂಜೆ ಎಲ್ಲ ಆದಮೇಲೆ ಒಬ್ಬಟ್ಟು ಏನು
ಹಬ್ಬದೆಲ್ಲ ಇರುತ್ತಲ್ಲ ಡಿಫ್ರೆಂಟ್ ವೆರೈಟಿ, ಅದನ್ನು ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ನೈವೇದ್ಯಕ್ಕೆ ದೇವ್ರಿಗಿಟ್ಟು ಇನ್ನೊಂದ್ಸಲ ಪೂಜೆ ಮಾಡಿ ಅದನ್ನು ಆಗ್ಲಾಗಲೇ ಸೇವಿಸ್ಬೇಕು. ಸ್ವಲ್ಪ ನೆಕ್ಸ್ಟ್ ನೈವೇದ್ಯಕ್ಕೆ ಏನು ಇಡ್ತಾ ಇದ್ದೀವಿ ಮೊದಲನೇ ನೈವೇದ್ಯನ ಸೇವಿಸ್ಬಿಟ್ಟು ಇನ್ನೊಂದು ಇಡಬೇಕು. ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ನಾವು ತಿನ್ನಬೇಕು. ಇದೇ ಥರ ರಾತ್ರಿ ಲೈಟಾಗಿ ಏನೋ ಒಂದು ಸ್ವೀಟು, ಹುರ್ಗಡ್ಲೆ ಸಕ್ಕರೆ, ಬೆಲ್ಲದಿಂದ ಮಾಡಿರೋದು ಏನಾದರೂ ಒಂದು ಸ್ವೀಟು ಮಾಡಿ ಅಮ್ಮನವ್ರಿಗೆ ನೈವೇದ್ಯಕ್ಕೆ ಇಡಬೇಕು. ಸೊ ಇಷ್ಟೇ ಪ್ರೊಸೀಜರು. ಇದಾದಮೇಲೆ ಸ್ವಲ್ಪ ಕಂಕಣಗಳೆಲ್ಲ ರೆಡಿ ಮಾಡ್ಕೋಬೇಕು ನಾನು. ಮಾಮೂಲಿ ವುಮೆನ್ಸಿಗೆ ವಿಲೇದೆಲೆ ಹಾಕಿಬಿಟ್ಟು ಕಂಕಣ ಕಟ್ಕೊಂಡು ರೆಡಿ ಮಾಡ್ತೀನಿ. ಇನ್ನು ಮಾಮೂಲಿ ಅಪ್ಪಂಗೆ ಪ್ರಕುಲ್ಗೆ ಅವರಿಬ್ಬರಿಗೂ ಮಾಮೂಲಿ ಸೇವಂತಿಗೆ ಹೂವು ಇರುತ್ತಲ್ಲ ಅದು ದಾರ ಕಟ್ತೀನಿ. ಸೊ ಶ್ರೇಷ್ಠ ಅಂತ ಹೇಳ್ತಾರೆ, ಕಂಕಣ ಕಟ್ಕೊಂಡು ಪೂಜೆ ಮಾಡೋದ್ರಿಂದ ಹಬ್ಬದಲ್ಲಿ ಶ್ರೇಷ್ಠ. ಸೊ ಇಷ್ಟು ಡೀಟೇಲ್ಸ್ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನಿಮ್ಮದು ಲಕ್ಷ್ಮೀ ಹಬ್ಬದ್ದು ಪ್ರಿಪ್ರೇಷನ್ಸ್ ನಡೀತಿರುತ್ತೆ ಅಂತ ಗೊತ್ತು. ಸೊ ಇದೆಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಸ್ಯಾರಿ ಡ್ರಾಪಿಂಗ್ ಅಂತ. ಸೊ ಫ್ರೆಂಡ್ಸ್, ಬ್ಲೌಸಿಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗುಂಪಿನ ಹಾಕ್ಬಿಟ್ಟು ಜಸ್ಟ್ ಈ ಥರ ಬಿಂಗೆಗೆ ಸುತ್ತೋದು. ಆ್ಯಂಡ್ ಇಲ್ಲಿ ಸ್ಯಾರಿ ಡ್ರಾಪಿಂಗ್ ಎಲ್ಲ ರೆಡಿಯಾಗಿದೆ. ಇಲ್ಲಿ ಕಾಣಿಸಲ್ಲ ನಿಮಗೆ, ತುಂಬ ಇದೇನೋ ಕುಚ್ಚು ಬಂದಿದೆ. ಆ್ಯಂಡ್ ಸೆರಗು ಕೂಡ ಇಲ್ಲಿ ರೆಡಿ ಆಗಿಬಿಟ್ಟಿದೆ. ಈಗ ಒಂದು ಕಡೆ ಇಟ್ಕೊಂಡಿದ್ದೀನಿ. ಬ್ಲೌಸ್ ಎಲ್ಲ ಬೆಳಗ್ಗೆನೇ ನಾವು ವೇರ್ ಮಾಡೋದು. ಸೊ ಈಗ ಸ್ವಲ್ಪ ತೆಂಗಿನಕಾಯಿ ಪ್ರಿಪೇರ್ ಮಾಡಿದ್ದು, ಗೋಧಿ ಹಿಟ್ಟು ಅರಶಿನೆಲ್ಲ ಹಚ್ಬಿಟ್ಟು ಅದನ್ನು ಪ್ರಿಪೇರ್ ಮಾಡಿಕೊಂಡು ಕಂಕಣಗಳೊಂದು ಪ್ರಿಪೇರ್ ಮಾಡ್ಕೋಬೇಕು. ಸೊ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಇನ್ನು ಅಪ್ಪ ಬಂದಮೇಲೆ ಅದನ್ನು ಬ್ಯಾಕ್ ಟಾಪ್ ಸ್ವಲ್ಪ ಅವರೇ ಕಟ್ಟಬೇಕು. ಸೊ ಕಟ್ಸ್ಬಿಟ್ಟು ಸ್ವಲ್ಪ ಲೈಟಾಗೆಲ್ಲ ರಂಗೋಲಿ ಹಾಕ್ಬಿಟ್ಟು ಸೊ ಕೂರಿಸೋದು ಅಷ್ಟೇ. ಬೆಳಗ್ಗೆ ಬಾಳೆದಿಂಡು ಆಮೇಲೆ ಕಬ್ಬು ಅದನ್ನೆಲ್ಲ ಆ ಕಡೆ ಈ ಕಡೆ ಡೆಕೋರೇಟ್ ಮಾಡಿ ಫುಲ್ಲು ಹೂವಿಂದ ಅಲಂಕಾರ ಮಾಡಬೇಕು. ಇನ್ನು ಕಂಕಣಗಳು ಏನಿದ್ದಾವೆ ಸೊ ಈ ಥರ ಕಟ್ಟಿ 16 ಗಂಟನ್ನ ಹಾಕ್ಕೋಬೇಕಾಗತ್ತೆ. ಅಂದರೆ ಪೂರ್ತಿ ನಾವು ಕೈಗೆ ಕಟ್ಟೋದು ಲೆಕ್ಕ ಸೇರಿ 16 ಗಂಟೆ ಇರಬೇಕು. ಹಾಗಾಗಿ ನಾನು ಮೊದಲು ಒಂದು ಸ್ವಲ್ಪ 9 ಗಂಟು ಬರೀ ದಾರಕ್ಕೆ ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಒಂದು 7 ಗಂಟೆ ಹಾಗೇ ಬಿಟ್ಟಿದೆ, ನಮ್ಮ ಕೈ ಕಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು. ಇನ್ನು ಕಂಕಣ ಎಲ್ಲ ವಿಲೇದೆಲೆ ಹಾಕಿಬಿಟ್ಟು ಸೇವಂತಿಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದೆ. ಸೊ ಮಕ್ಕಳಿಗೆ ಮಾತ್ರ ಮಾಮೂಲಿ ಸೇವಂತಿಗೆ ಹೂವು, ನಮಗೆ ಮಾತ್ರ ಒಂದು ವಿಲೇದೆಲೆ ಸೇರಿಸಿ ಕಟ್ಟಿದ್ದೀನಿ. ಇನ್ನು ಲಕ್ಷ್ಮಿ ಫೋಟೋ ಅಂತೂ ಇಡಲೇಬೇಕು, ಲಕ್ಷ್ಮಿ ವಿಗ್ರಹ ಹಿಂದೆ. ಅದನ್ನು ರೆಡಿ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೆ, ಬೆಳಗ್ಗೆಗೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಇನ್ನು ಅವತ್ತು ಕೂಡ ತಲೆ ಸ್ನಾನ ಮಾಡಿ ಇವೆಲ್ಲ ಮಾಡ್ಕೋಬೇಕು. ನೆಕ್ಸ್ಟ್ ಡೇನೂ ಕೂಡ ತಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಸೊ ಹಂಗಾಗಿ ಹಿಂದಿನ ದಿನ ರಾತ್ರಿ ಇವೆಲ್ಲ ರೆಡಿ ಮಾಡಿಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ. ಇನ್ನೊಂದು ಮೇಯ್ನ್ ಬಂದುಬಿಟ್ಟು ಕಲಶ ಈ ಮುಖವಾಡ ಎಲ್ಲ ಇಡ್ತೀವಲ್ಲ, ಸೊ ಮುಖವಾಡ ಇಡೋದಕ್ಕೆ ಒಂದು ತೆಂಗಿನಕಾಯಿಗೆ ಕ್ಲೀನಾಗಿ ಅದನ್ನು ವಾಶ್ ಮಾಡಿಬಿಟ್ಟು, ಏನಕ್ಕಂದರೆ ಎಲ್ಲಂದ್ರಲ್ಲೇ ತುಳಿದಿರ್ತಾರೆ, ಎಲ್ಲಂದ್ರಲ್ಲೇ ಹಾಕಿರ್ತಾರೆ. ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಅರಿಶಿನ ಸ್ವಲ್ಪ ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಗಟ್ಟಿ ಬೇಡ, ಜಾಸ್ತಿ ನೀರಿಗೂ ಬೇಡ, ಈ ಥರ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ಈ ಥರ ತೆಂಗಿನಕಾಯಿ ಸುತ್ತಲೂ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಬಿಟ್ಟು ಆಮೇಲೆ ಕುಂಕುಮದಲ್ಲಿ ಸಿಂಧೂರ ಥರ ಬರೆದ್ರೆ ಇದು ಮುಖವಾಡ ಇಡೋದಕ್ಕೆ, ಕಲಶದ ಮೇಲೆ ತೆಂಗಿನಕಾಯಿ ಇಟ್ಟು ಮುಖವಾಡ ಇಡ್ತೀವಲ್ಲ, ಸೊ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋವಂಥದ್ದು. ಇದು ತುಂಬ ಒಳ್ಳೆಯದು. ಈ ಥರ ಅರಿಶಿನ ಕುಂಕುಮ ಎಲ್ಲ ಸೇರಿ ಈ ಥರ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು. ಬರೀ ಕಾಯಿ ಇಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬಾ ಒಳ್ಳೆಯದು ಮುಖವಾಡ. ಇದು ಓವರ್ನೈಟ್ ಬೇಕಾಗುತ್ತೆ ಒಂದು ಸ್ವಲ್ಪ ಡ್ರೈ ಆಗೋದಕ್ಕೆ, ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊತಿದ್ದೆ. ಏನಕ್ಕಂದರೆ ಬೆಳಗ್ಗೆನೇ ನಾನು ಪೂಜೆ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಡ್ರೈ ಆಗಬೇಕು ಅನ್ನೋ ಇದಕ್ಕೆ. ಇದು ಇನ್ನು ಕಂಪ್ಲೀಟ್ ಆಯಿತು. ಇನ್ನು ಸಿಂಧೂರ ಈ ಥರ ಕುಂಕುಮದಲ್ಲಿ ಬರೆದ್ರೆ ಆಯಿತು. ಇದು ಟೈಮ್ ಬೇಕಾಗುತ್ತೆ, ಅಟ್ಲೀಸ್ಟ್ ಒಂದು 6-7 ಅವರ್ಸ್ ಆದರೂ ಡ್ರೈ ಆಗೋದಕ್ಕೆ ಟೈಮ್ ಬೇಕು. ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದೆಯಲ್ಲ ಈ ಥರ ಬರೆದಾಗ, ನಮಗೆ ಏನೋ ಒಂಥರ ಖುಷಿ, ದೇವ್ರಿಗೆ ಈ ಥರದ್ದೆಲ್ಲ ಮಾಡ್ತಿದ್ದೀವಿ ಅಂದಾಗ. ಸೊ ನನಗೆಷ್ಟು ಗೊತ್ತೋ, ನಾನೆಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ದೇವರಿಗೆ ಪ್ರತಿ ವರ್ಷವೂ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಇದೆಲ್ಲ ರೆಡಿ ಆದಮೇಲೆ ಈಗ ಟೇಬಲ್ಲು ಮತ್ತು ಬ್ಯಾಕ್ ಡ್ರಾಪ್, ಇದು ತುಂಬ ಇಂಪಾರ್ಟೆಂಟ್. ಬೆಳಗ್ಗೆ ಇವನ್ನೆಲ್ಲ ಮಾಡಿಕೊಂಡು ಕೂರೋದಕ್ಕಾಗಲ್ಲ. ಇನ್ನು ಬ್ಯಾಕ್ ಡ್ರಾಪ್ ಏನಿದೆ ನಮ್ಮದು ಗ್ರೀನ್ ಮ್ಯಾಟ್, ಲಕ್ಷ್ಮಿಗೆ ಈ ಥರ ದೇವ್ರ ಕಾರ್ಯಗಳಿಗೆ ಮಾಡಬೇಕು ಅಂತಲೇ ತಂದಿರೋದು ಮ್ಯಾಟ್ ಇದು. ಸೊ ಅದನ್ನು ಹಾಕಿಬಿಟ್ಟು ಅಲ್ಲಿ ಪೂರ್ವದ ಕಡೆ ಮುಖ ಮಾಡಿಬಿಟ್ಟು, ಇನ್ನು ಟೇಬಲ್ಲು, ಇವೆರಡು ಟೇಬಲ್ ಯೂಸ್ ಮಾಡ್ತೀನಿ ಪ್ರತಿ ವರ್ಷ. ಇವೆರಡೂ ಗ್ರಾನೈಟ್ ಟೇಬಲ್ ಎತ್ತಕ್ಕಂತೂ ಆಗಲ್ಲ, ಒಬ್ಬರ ಕೈಯಲ್ಲೇ 3 ಜನ ಇಲ್ಲ 4 ಜನ ಎತ್ತಿಡಬೇಕು. ಸೊ ಒಂದು ದೊಡ್ಡ ಟೇಬಲ್ಗೆ ಒಂದು ಸಪ್ರೇಟಾಗಿ ಇದು ಕ್ಲಾತ್ಸ್ ಕೂಡ ಎತ್ತಿಟ್ಟಿದ್ದೀನಿ ವರಮಹಾಲಕ್ಷ್ಮಿಗೆ. ನಾವು ಯೂಸ್ ಮಾಡೋ ಕ್ಲಾತ್ಸ್ ಏನೂ ಯೂಸ್ ಮಾಡೋದಿಲ್ಲ. ಆ್ಯಂಡ್ ಇನ್ನೊಂದು ಟೇಬಲ್ ಅದ್ರ ಮೇಲಿಟ್ಟು ಇದು
ಟೇಬಲ್ ಕ್ಲಾತ್ ಇನ್ನೊಂದು ಹಾಕಿದ್ದೀನಿ. ಇದು ಮೊನ್ನೆ ಹೊಸ ತೊಗೊಂಡಿದ್ದು ರೆಡ್ ಕಲರು. ಆಮೇಲೆ ಇನ್ನೊಂದು ಗ್ರೀನ್ ಕಲರ್ ತೊಗೊಂಡಿದ್ದೀವಿ. ಅದೆಲ್ಲ ಸ್ವಲ್ಪ ಮುಂದೆ ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಕಾಯಿ ಹಣ್ಣು ಸ್ವೀಟ್ಸು ಎಲ್ಲ ಇಡೋದಕ್ಕೆ. ಇನ್ನು ಚೆಂಡು ಹೂವದಲ್ಲಿ ಬ್ಯಾಕ್ ಡ್ರಾಪ್ ಒಂದನ್ನು ಮಾತ್ರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಲ ಸುಮ್ಮನೆ ಈ ಥರ ಯು ಶೇಪಲ್ಲಿ ಮಾಡ್ಕೊಂಡು ಹಾಕೋಣ ಅಂದ್ಬಿಟ್ಟು ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಡಿಸೈನ್ ಚೇಂಜ್ ಮಾಡ್ತೀನಿ. ಯಾವುದು ರಿಪೀಟ್ ಮಾಡಲ್ಲ, ರೊಟೀನ್ ಮಾಡೋದಿಲ್ಲ. ಇನ್ನು ಇಷ್ಟ ಆಯಿತು. ಗ್ರೀನ್ ಮ್ಯಾಟ್ಗೆ ಈ ಚೆಂಡು ಹೂವು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫೈನಲಾಗಿ ಇಷ್ಟು ಸಿಂಪಲ್ಲಾಗಿ ಮಾಡಿಕೊಂಡೆ. ಚೆಂಡು ಹೂವು ಎದ್ದು ಕಾಣಿಸುತ್ತೆ. ಆಮೇಲೆ ಗುಂಡ್ಪಿನಿಂದ ಒಂದೊಂದೇ ಚೆಂಡು ಹೂವು, ಸೇವಂತಿಗೆ ಹೂವು ತೊಗೊಂಡು ಗ್ರೀನ್ ಮ್ಯಾಟ್ಗೆ ಚುಚ್ತೀನಿ ಗುಂಡ್ಪಿನಿಂದ. ಆವಾಗ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ. ಅವೆಲ್ಲ ನಾನು ನಾಳೆ ಮಾಡ್ಕೋತೀನಿ ಬೆಳಗ್ಗೆ. ನನಗಿಷ್ಟು ಮೇನ್ ಪಾರ್ಟ್ ಸ್ಯಾರಿ ಡ್ರಿಪ್ಪಿಂಗು, ಕಲ್ಶದ್ದು ತೆಂಗಿನಕಾಯಿ ರೆಡಿ ಮಾಡ್ಕೊಳ್ಳೋದು, ಕಂಕಣ ರೆಡಿ ಮಾಡ್ಕೊಳ್ಳೋದು, ಬ್ಯಾಕ್ ಡ್ರಾಪು, ಲಕ್ಷ್ಮಿ ಫೋಟೋ ಮತ್ತು ಸ್ಯಾರಿ ಡ್ರಾಪಿಂಗ್ ಇಷ್ಟು ನನಗೆ ಟೇಬಲ್ ಜೋಡಿಸಿಟ್ಕೊಳ್ಳೋದು ಇಷ್ಟೆಲ್ಲ ತುಂಬಾ ಇಂಪಾರ್ಟೆಂಟ್. ಹಂಗೆ ಮೇಯ್ನು ತುಂಬ ಕೆಲಸ ಹಿಡಿಯೋದೇ ಇಲ್ಲ. ಹಾಗಾಗಿ ಇದು ಹಿಂದಿನ ದಿನವೇ ರಾತ್ರಿ ಪ್ರಿಪೇರ್ ಮಾಡಿಕೊಡ್ತೀನಿ. ಇನ್ನು ಇದಕ್ಕೆ ಟೇಬಲ್ ಮೇಲೆ ಮಣೆ ಇಟ್ಬಿಟ್ಟು ಅಷ್ಟದಳ ರಂಗೋಲಿ ಇದಂತೂ ಕಂಪಲ್ಸರಿ ಹಾಕಲೇಬೇಕು. ಸೊ ಅಷ್ಟದಳ ರಂಗೋಲಿ ಹಾಕಿಬಿಟ್ಟು ಅದ್ರ ಮೇಲೆ ಬಾಳೆಲೆ ಇಟ್ಟು ಅದ್ರ ಮೇಲೆ ಸ್ಟ್ಯಾಂಡ್ ಇಟ್ಬಿಟ್ಟು ಸೀರೆ ಉಡಿಸೋದು. ಈ ಥರ ಮಾಡ್ಬೋದು. ಸ್ಟ್ಯಾಂಡ್ ಇಲ್ಲ ಅಂದರೆ ಕೆಲವರು ಡೈರೆಕ್ಟಾಗಿ ಬಿಂದಿಗೆಗೆ ಕಟ್ತಾರೆ. ಬಟ್ ಸ್ಟ್ಯಾಂಡ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆರಿಗೆ ಎಲ್ಲ ಬಿಂದಿಗೆಗೂ ಉಡಿಸ್ತಾರೆ. ಬಟ್ ಅದು ಅಷ್ಟೊಂದು ಲುಕ್ಕಾಗಿರಲ್ಲ, ಫುಲ್ಲು ಕುತ್ಕೊಂಡಿರೋ ಥರ ಇರುತ್ತೆ ಫುಲ್ಲು. ಹಂಗಾಗಿ ಸ್ಟ್ಯಾಂಡ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನೆರಿಗೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಹಿಂದೆಗಡೆ ಮೊದಲು ಲಕ್ಷ್ಮಿ ಫೋಟೋನ ಇಟ್ಬಿಟ್ಟು ಸೀರೆದೆಲ್ಲ ವೇರ್ ಮಾಡೋಣ ಅಂತ. ಇದು ಅದಕ್ಕೂ ಮುಂಚೆ ಇಲ್ಲೆಲ್ಲ ನೆಲ ಎಲ್ಲ ಒರೆಸ್ಕೊಂಡಿದ್ವಿ. ಇಲ್ಲೆಲ್ಲ ಇಡೋದಕ್ಕಿಂತ ಮುಂಚೆ ನಾಳೆನೇ ಇನ್ನೊಂದು ಸಲ ಪೂಜೆ ಮಾಡೋದಕ್ಕೂ ಮುಂಚೆ ನಾಳೆ ಎಲ್ಲ ನೆಲ ಒರೆಸ್ಕೊಂಡು ಎಲ್ಲನೂ ಮಾಡ್ಕೊಳ್ತೀವಿ. ಸೊ ಇಷ್ಟ ಆಯಿತು. ಇನ್ನು ಈ ಸ್ಟ್ಯಾಂಡಿಗೆ ಏನಿದೆ ಪ್ರತಿ ವರ್ಷ ಇದನ್ನು ಕೂಡ ಚೆನ್ನಾಗಿ ಶುಭ್ರ ಮಾಡಿಕೊಂಡು ಸೀರೆನ ಹಾಕ್ತಾಯಿದ್ದೀನಿ. ಸುತ್ತಲೂ ರೌಂಡಾಗಿರುತ್ತಲ್ಲ, ನೆರಿಗೆನ ಸುತ್ತಲೂ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಈ ಥರ. ಹಂಗಾಗಿ ಸ್ಟ್ಯಾಂಡ್ ತೊಗೊಂಡ್ರೆ ತುಂಬ ಒಳ್ಳೆಯದು. ನಮಗೆ ಪ್ರತಿ ವರ್ಷ ಯೂಸ್ ಆಗುತ್ತೆ. ಇದು ಐರನ್ ಸ್ಟ್ಯಾಂಡ್ ಆಗಿರೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಆ ಕಡೆ ಈ ಕಡೆ ಇಡೋದಕ್ಕೆ ಅದು ಕೂಡ ಐರನ್ದೇ ಬರುತ್ತೆ. ಬಾಳೆ ಗೊನೆ ಇಡೋದಕ್ಕೆ, ಆಮೇಲೆ ಇದು ಕಬ್ಬು ಇಡೋದಕ್ಕೆ. ಸೊ ಅದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ. ಏನಕ್ಕಂದರೆ ಲಕ್ಷ್ಮಿಗೆ ಸಪ್ರೇಟಾಗಿ ನಾವು ಐಟಮ್ಸ್ ಇಟ್ಟರೆ ಅದಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಬೇರೆ ಏನಕ್ಕೂ ಯೂಸ್ ಮಾಡ್ಕೊಳ್ಳಲ್ಲ. ಹಂಗೆ ನಮಗೂ ಸ್ವಲ್ಪ ಸ್ಯಾರಿ ಎಲ್ಲ ಡ್ರೇಪ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಅಷ್ಟೊಂದು ರಿಸ್ಕ್ ಮಾಡಿಕೊಂಡು ಸೀರೆ ಉಡಿಸೋದು, ವ್ರತ ಮಾಡೋದು ಅವಶ್ಯಕತೆ ಇರಲ್ಲ. ಇದು ಈಸಿಯಾಗಿ ಫಟಾಫಟ್ ಅಂತ ಆಗೋಗುತ್ತೆ. ಇನ್ನು ಕ್ಲಿಪ್ಸ್ ಎಲ್ಲ ಹಾಗೆ ಇಟ್ಕೋಬೋದು. ನಾನೆಲ್ಲ ಹಾಗೆ ಇಲ್ಲ ತೆಗಿಬೋದು. ನಾನೆಲ್ಲ ಹಾಗೆ ಇಟ್ಟಿದ್ದೀನಿ. ಹಾಗೆ ಇಟ್ಟರೆ ಏನಾದರೂ ಒಂದು ನೆರಿಗೆ ಮಿಸ್ ಆದರೂ ಮತ್ತೆ ಕ್ಲಿಪ್ಸ್ ಎಲ್ಲ ಇರುತ್ತಲ್ಲ ಜೊತೆಗೆ, ಹಾಗಂಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ನೆರಗು ತುಂಬ ನೆರಗು ಬಂದಿರುತ್ತಲ್ಲ, ಒಂದೊಂದೇ ಲೇಯರ್ ವೈಸಾಗಿ ತೊಗೊಂಡು ಇದನ್ನು ಮಾಡ್ಕೋಬೇಕು. ಇದು ಕೂಡ ಸಿಕ್ಕಾಪಟ್ಟೆ ಟೈಮ್ ಇಡುತ್ತೆ. ನನಗೆ ಆಲ್ಮೋಸ್ಟ್ ಒಂದು 40 to 45 ಮಿನಿಟ್ಸ್ ಟೈಮ್ ಹಿಡಿತು ಇದು ಒಂದೊಂದೇ ನೆರಿಗೆ ತೊಗೊಂಡು ಕ್ಲೀನಾಗಿ ಕೂರಿಸೋದಕ್ಕೆ. ಸುಮಾರು ಒಂದು 20-25 ನೆರಿಗೆ ಬಂದಿರುತ್ತಲ್ವಾ. ಹಾಗಾಗಿ ಈ ಪಾರ್ಟ್ ತುಂಬ ಇಂಪಾರ್ಟೆಂಟ್. ನೆರಿಗೆ ತುಂಬ ಚೆನ್ನಾಗಿ ಕಾಣಿಸಿದ್ರೆ ಸೀರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಲಕ್ಷ್ಮೀ ದೇವಿ ಕೂಡ ತುಂಬ ಚೆನ್ನಾಗಿ ಎದ್ದು ಕಾಣಿಸ್ತಾರೆ. ಸೊ ಫೈನಲಿ ಈ ಥರ ಆಯಿತು. ಇನ್ನು ಅಲ್ಲಿ ಒಂದು ಸ್ವಲ್ಪ ಮಡಚಿಬಿಟ್ಟು ಇನ್ನು ನಾಳೆ ಒಂದು ಸಲ ಬಿಂದಿಗೆ ಎಲ್ಲ ಇಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ನೆರಿಗೆ ಎಲ್ಲ ಸರಿ ಮಾಡಿಕೊಂಡ್ರೆ ಮುಗೀತು. ಸೊ ಇದಿಷ್ಟೇ ಇವತ್ತು ನಾನು ಹಬ್ಬದ ಪ್ರಿಪ್ರೇಷನ್ಸ್ ಇಷ್ಟೇ ಇದೆ ಲಕ್ಷ್ಮೀ ದೇವಿಗೆ. ಸೊ ನಾಳೆ ಎದ್ದು ಬೇಗ ಪೂಜೆ ಮಾಡಿಕೊಂಡು ವರಮಹಾಲಕ್ಷ್ಮಿ ವ್ರತ ಮಾಡೋದು. ಅದು ನಾಳೆ ವ್ಲಾಗಲ್ಲಿ ನಾನು ಸಿಗ್ತೀನಿ. ಹೇಗೆ ಕಾಣಿಸುತ್ತೆ ಫೈನಲ್ ಆಗಿ ಅಂತ ನಾಳೆ ನೋಡೋಣ. ಮತ್ತೆ ಸಿಗೋಣ. ಬಾಯ್. ಟೇಕ್ ಕೇರ್. ಲಾಟ್ಸ್ ಆಫ್ ಲವ್.